ನಮಸ್ಕಾರ, ಕನ್ನಡತಿ ಹೋಮ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಸಾಬುದಾನ ಹಲ್ವಾ ಮಾಡ್ತಾಯಿದ್ದೀನಿ. ಸಾಬುದಾನಿನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು. ಅದನ್ನು ಅರ್ಧ ಕಪ್ಪಲ್ಲಿ ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ. ಅದಕ್ಕಿವಾಗ ಕಾರ್ನ್ ಫ್ಲೋರ್ ಬರ್ತಲ್ಲ, ಅದು ತೊಗೋಬೋದು. ಇಲ್ಲಾಂದರೆ ನೀವು ಬರೀ ಸಾಬುದಾನನೇ ಅರ್ಧ ಕಪ್ಪಷ್ಟು ಯೂಸ್ ಮಾಡ್ಕೋಬೋದು. ನಾನು ಕಾಲು ಕಪ್ಪಷ್ಟು ಅಷ್ಟೇ ಕಾರ್ನ್ ಫ್ಲೋರ್ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕಿವಾಗ ಅದೇ ಕಪ್ಪಲ್ಲಿನೇ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಸಾಬುದಾನಿ ಯೂಸ್ ಮಾಡಿರೋದ್ರಿಂದ ನೀರು ತುಂಬ ತಗೊಳುತ್ತೆ. ಯಾಕಂದರೆ ನೆನಿಬೇಕಲ್ವ, ಹಾಗಾಗಿ ಸಾಬುದಾನಿನ ಮಿಕ್ಸಿಗೆ ಹಾಕಿದಾಗ ಬೇಗ ಸಣ್ಣ ಆಗೋಲ್ಲ, ಸ್ವಲ್ಪ ತರಿಯಾಗಿರುತ್ತೆ. ಅದನ್ನೇ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಟ್ರೆ ಸ್ವಲ್ಪ ನೆನೆಯುತ್ತೆ. ನೋಡಿ, ಈ ಕಡೆ ಒಂದು ಪಾನ್ಗೆ ಮುಕ್ಕಾಲು ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕು ಅನ್ನೋರಿದ್ರೆ 1 ಕಪ್ ಯೂಸ್ ಮಾಡ್ಕೋಬೋದು. ನಾನು ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಮುಕ್ಕಾಲು ಕಪ್ಪಲ್ಲೇ ನೀರು ಹಾಕಿದ್ದೀನಿ. ಸಕ್ಕರೆ ಪಾಕ ಬರೋದೇನು ಬೇಡ, ಒಂದು ಉಗಿ ಬಂದರೆ ಸಾಕು, ಅಂದರೆ ಒಂದು ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ಈ ಕಡೆ ಇದು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಸಾಬುದಾನದ ಮಿಕ್ಸಿಗೆ ಹಾಕಿರೋದು, ನೋಡಿ ಅದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಹಾಕಿದ ತಕ್ಷಣವೇ ಒಂದು ಕುದಿ ಬರೋಷ್ಟರಲ್ಲೇ ಗಟ್ಟಿಯಾಗಿಬಿಡುತ್ತೆ. ಯಾಕಂದರೆ ಕಾರ್ನ್ ಫ್ಲೋರ್ ಯೂಸ್ ಮಾಡಿರ್ತೀವಲ್ಲ, ಹಾಗಾಗಿ ಬೇಗ ಗಟ್ಟಿಯಾಗುತ್ತೆ. ನೋಡಿ, ಒಂದೇ ನಿಮಿಷ ಸಾಕು, ಒಂದೇ ನಿಮಿಷದಲ್ಲೇ ಗಟ್ಟಿಯಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಟ್ಟಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿ ಆದಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಹಾಲು ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಲು ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟ್ ಬರುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಹಾಲು ಬೇಡ ಅಂದರೆ ಸಕ್ಕರೆನೇ ಯೂಸ್ ಮಾಡ್ಕೋಬೋದು, ಇನ್ನೊಂದು ಚೂರು ಸ್ವೀಟ್ ಬೇಕು ಅಂದರೆ. ಯಾಕಂದರೆ ಹಾಲು ಹಾಕಿದ ಮೇಲೆ ಸ್ವೀಟ್ ಕಡಿಮೆ ಆಗುತ್ತೆ ಸ್ವಲ್ಪ. ನಾನು ಅದಕ್ಕೆ ರೋಸ್ ರೆಡ್ ಕಲರ್ ಬರುತ್ತಲ್ವ, ಆ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ರೆಡ್ ಕಲರ್ನ ಯೂಸ್ ಮಾಡ್ತಾಯಿಲ್ಲ. ನೋಡಿ, 2 ರಿಂದ 3 ಹನಿ ಅಷ್ಟು ನಾನು ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಪೌಡ್ರ್ ಸಿಗುತ್ತಲ್ವ, ಕೇಸರಿ ಕಲರ್, ಅದನ್ನು ಹಾಕ್ಕೋಬೋದು. ಇಲ್ಲ ನೀವು ಕಲರೇ ಯೂಸ್ ಮಾಡಲ್ಲ ಅಂದರೆ ಹಾಗೇನೂ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಅದಕ್ಕೆ ಕಲರ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ದೊಡ್ಡ ಸ್ಪೂನ್ಲೇ 1 ಸ್ಪೂನಷ್ಟು ನಾನು ತುಪ್ಪ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ತುಪ್ಪ ಜಾಸ್ತಿ ಬೇಕಾಗಲ್ಲ. ಈ ರೀತಿ ನೋಡಿ, ತುಪ್ಪನೂ ಜಾಸ್ತಿ ಏನು ಯೂಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಡಯಟ್ ಮಾಡೋರು ತಿನ್ಬೋದು. ಆಮೇಲೆ ಇದಕ್ಕೆ ಶುಗರ್ ಬದಲಾಗಿ ನೀವು ಬೆಲ್ಲ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ. ಆಮೇಲೆ ನೋಡಿ, ಅದು ತಳ ಬಿಡೋಕ್ಕೆ ಶುರು ಆಯಿತು ಅಂದರೆ ಆಗಲೇ ರೆಡಿಯಾಗಿದೆ ಅಂತ ಅರ್ಥ. ನಾನು ಈ ಕಡೆ ಒಂದು ಬೌಲಿಗೆ ಎಣ್ಣೆ ನೀಟಾಗಿ ಸುತ್ತ ಎಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಬಿಟ್ಟು ಅದು ಹಲ್ವನ ಹಾಕ್ತಾಯಿದ್ದೀನಿ. ನೀವು ಇದೇ ಮೆಥಡಲ್ಲೇ ರವೆ ಬರುತ್ತಲ್ಲ, ಉಪ್ಪಿಟ್ಟಿನ ರವೆ, ಬನ್ಸಿ ರವೆ ಅಲ್ಲ, ವೈಟ್ ರವೆ ಬರುತ್ತಲ್ಲ, ಅದನ್ನೂ ಮಾಡ್ಕೋಬೋದು. 1 ರೌಂಡ್ ಮಿಕ್ಸಿಗೆ ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ತಣ್ಣಗಾಗಿ ಬಿಟ್ಟಿದ್ದೀನಿ. ನೋಡಿ ಹೇಗೆ ಶೇಕ್ ಆಗುತ್ತಲ್ವ. ನೋಡಿ, ತಣ್ಣಗಾಗಿದೆ ಇವಾಗ. ನೋಡಿ, ಪೀಸ್ ನೋಡಿ ನೀಟಾಗಿ ಬಂದಿದೆ. 1 ಅವರ್ ಆದರೂ ಬೇಕು ತಣ್ಣಗಾಗೋದಕ್ಕೆ ಅದು. ನೋಡಿ, ಪೀಸ್ ತುಂಬ ಚೆನ್ನಾಗಿ ಬಂದಿದೆ. ಕಟ್ ಮಾಡಿದರೂ ಕೂಡ ಕೈಗೆ ಹತ್ತೋದಿಲ್ಲ. ನೋಡಿ, ಕೈಲಿನೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ನೀಟಾಗಿ ಬಂದಿದೆ, ಕೈಗೆಲ್ಲ ಹತ್ತೋದೇ ಇಲ್ಲ. ಒಂದು ಸಾರಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.